ನಾವು ಇಷ್ಟು ದಿನ ಹೆಚ್ಚು ಕಡಿಮೆ ಒಂದು ವಾರ 7 ಸಂಚಿಕೆ ಪಿರಮಿಡ್ ಶಕ್ತಿ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡು ಡೀಟೇಲ್ಡ್ ಆಗಿ. ಫಸ್ಟ್ ಪಿರಮಿಡ್ ಅಂದ್ರೆ ಏನು? ಪಿರಮಿಡ್ ಅಲ್ಲಿ ವಾಟ್ರು, ಪಿರಮಿಡ್ ಕೆಳಗಡೆ ನೀರಿಡೋದ್ರಿಂದ ಏನು, ಆ ನೀರಿಗೆ ಏನು ಶಕ್ತಿ ಬರುತ್ತೆ, ಅದಾದ್ಮೇಲೆ ಸ್ತ್ರೀಯರಿಗೆ ಹೇಗೆ ಲಾಭ ಆಗುತ್ತೆ, ಕೃಷಿಕರಿಗೆ ಹೇಗೆ ಲಾಭ ಆಗುತ್ತೆ, ಗರ್ಭಿಣಿ ಸ್ತ್ರೀಯರಿಗೆ ಹೇಗೆ ಲಾಭ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಹೇಗೆ ಲಾಭ ಆಗುತ್ತೆ, ಅದಾದ್ಮೇಲೆ ಬೇರೆ ಬೇರೆ ಮಾಸ್ಟರ್ಸ್, ಎನ್ಲೈಟನ್ ಮಾಸ್ಟರ್ಸ್ ಪಿರಮಿಡ್ ಬಗ್ಗೆ ಏನು ಹೇಳಿದ್ದಾರೆ. ಬ್ಲಾವೆಟ್ಸ್ಕಿ ಆಯಿತು, ಸಾಯಿಬಾಬಾ ಆಯಿತು, ರಾಮತ ಆಯಿತು, ಪತ್ರಿಜಿ ಗುರುಗಳಾಯಿತು, ಈ ಥರ ಎಲ್ಲ ಮಾಸ್ಟರ್ಸ್ ಯಾವ ಏನು ಹೇಳಿದ್ದಾರೆ ಪಿರಮಿಡ್ ಬಗ್ಗೆ ಅಂತ ತಿಳ್ಕೊಂಡು ಬೇರೆ ಬೇರೆ ಥರ ಪಿರಮಿಡ್ಗಳು. ಸೊ ಯಾಕೆ ಫಸ್ಟು ಇಷ್ಟು ಯಥೇಚ್ಛವಾಗಿ ಪಿರಮಿಡ್ಗಳು ನಾವು ಬಳಸೋದ್ರಿಂದ ಏನು ಕಷ್ಟ ಸಿಗುತ್ತದೆ? ಏನಿದೆ ಅಲ್ಲಿ ವೈಜ್ಞಾನಿಕವಾಗಿ ಏನಿದೆ ಅಲ್ಲಿ? ಅಲ್ಲಿ ಪ್ರಾಣಶಕ್ತಿ ಇದೆ, ಕಾಸ್ಮಿಕ್ ಎನರ್ಜಿ ಇದೆ. ಸೊ ಕಾಸ್ಮಿಕ್ ಎನರ್ಜಿ ಏನು ಮಾಡುತ್ತೆ? ಪ್ರತಿಯೊಂದು ವಸ್ತು ಅದ್ರ ಹತ್ರ ಇರ್ತಕ್ಕಂಥ ಒಂದು ಯಾವುದೇ ವಸ್ತು ಆಗಿರಲಿ ಅದಕ್ಕೆ ಶಕ್ತಿ ಕೊಡುತ್ತೆ. ಏನೇ ಆಗ್ಬೋದು. ನೋಡಿ, ಒಂದು ವೆಹಿಕಲಲ್ಲಿ ಪಿರಮಿಡ್ ಇಟ್ಟರೆ, ಗಾಡಿಯಲ್ಲಿ ಅರುಣಿ ಮೇಡಮ್ ಹೇಳಿದ್ರು, ನಮ್ಮ ಗಾಡಿಯಲ್ಲಿ ಪಿರಮಿಡ್ ಇಟ್ಟಿದ್ವಿ, ರಿಪೇರಿಗೆ ಬಂದಿಲ್ಲ ಅಂತ ಹೇಳಿದ್ರು. ವಾಷಿಂಗ್ ಮಿಷನ್ನು, ವಾಟರ್ ಫಿಲ್ಟರ್ಸ್ಗೆ ನಾನು ಸುಮಾರು ಕೇಳಿದ್ದೀನಿ. ಏನಾಗುತ್ತೆ? ಆ ಪ್ರಾಣಶಕ್ತಿ ಅಲ್ಲಿರ್ತಕ್ಕಂಥ ಸಮಸ್ಯೆನ ಸರಿ ಮಾಡುತ್ತೆ. ಈ ಸೃಷ್ಟಿಯಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಏನು ಕಾರಣ ಅಂದರೆ ಪ್ರಾಣಶಕ್ತಿ ಇಲ್ಲ. ಯಾವುದೇ ಆಗಲಿ, ಭೌತಿಕವಾಗಿ ಆಗಲಿ, ಮಾನಸಿಕವಾಗಿ ಆದ್ರಾಗಲಿ. ಯಾಕೆ ಧ್ಯಾನ ಮಾಡಿದ ತಕ್ಷಣ ಈ ಸಮಸ್ಯೆಗಳೆಲ್ಲ ಹೋಗ್ತವೆ? ಯಾಕಂದ್ರೆ ಪ್ರಾಣಶಕ್ತಿ ಸಿಗುತ್ತೆ. ಅದೇ ಪ್ರಾಣಶಕ್ತಿ ನಮಗೆ ಪಿರಮಿಡಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಧ್ಯಾನದಲ್ಲಿ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ಪ್ರಾಣಶಕ್ತಿ ಇದೆ, ಅದನ್ನು ಬಳಸಬೇಕು ನಾವು. ಅದು ಇರೋದು ಮಾಸ್ಟರ್ಸ್. ಹೆಚ್ಚು ಹೆಚ್ಚಾಗಿ ಬಳಸಬೇಕು. ಆ ಪಿರಮಿಡ್ ಅಂತಕ್ಕಂಥದ್ದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಆಬ್ಜೆಕ್ಟ್ ಒಂದೇ ಅಲ್ಲ, ಅದು ಅದೊಂದು ಆ ದೈವಿ ಶಕ್ತಿಯ ಒಂದೊಂದು ಸ್ಟ್ರಕ್ಚರ್, ಅದು ಒಂದು ಶೇಪಲ್ಲಿದೆ. ಆ ದೈವಿ ಶೇಪ್ ಅದು ಭೂಮಿ ಮೇಲೆ ಆ ಒಂದು 52 ಡಿಗ್ರಿ, 51 ಡಿಗ್ರಿ 52 ಮಿನಿಟ್ 2 ಸೆಕೆಂಡ್ ಏನಿದೆ, ಆ ಒಂದು ಜೆಮೆಟ್ರಿ ಅಂತಕ್ಕಂಥದ್ದು ಆ ಅರ್ಥಿಗೆ ಏನು ಮಾಡುತ್ತೆ? ಪ್ರಾಣಶಕ್ತಿ ಕೊಡುತ್ತೆ. ಈ ಭೂಮಿಯ ಒಂದು ಗುರುತ್ವಾಕರ್ಷಣ ಶಕ್ತಿಗೆ ಆ ಒಂದು ಆ್ಯಂಗಲ್. ಸೊ ಆ ಆ್ಯಂಗಲಲ್ಲಿ ಏನೇ ಮಾಡಿದ್ರೆ, ಅಬ್ಜೆಕ್ಟ್ ಮಾಡಿದ್ರು ಯಥೇಚ್ಛವಾಗಿ ಪ್ರಾಣಶಕ್ತಿ ಬಂದೇ ಬರುತ್ತೆ ಪಿರಮಿಡಲ್ಲಿ. ಆ ಆ್ಯಂಗಲ್ ಇರಬೇಕಷ್ಟೆ. ಅದಕ್ಕೂ ಆ ಒಂದು ತಯಾರು ಮಾಡೋದಕ್ಕೂ ಕೂಡ ತುಂಬ ಸುಲಭ. ಅದು ಏನಿಲ್ಲ. ಆ ಬೇಸ್ ಏನಿದೆ ಅದು 10 ಅಡಿ ಇದ್ದರೆ ಆ ಸ್ಲೋಪು 9.5 ಅಡಿ ಇರುತ್ತೆ. ಹೈಟು ಒಂದು 6.5 ಅಡಿ ಇರುತ್ತೆ. ನೋಡಿ, ಇಷ್ಟು ಮಾಡಿದ್ರೆ ಸಾಕು, ಆ ಆ್ಯಂಗಲ್ ಬರುತ್ತೆ. ತುಂಬ ಸುಲಭ. ಸೊ ಇಷ್ಟು ಸಿಂಪಲ್ ಇರೋ ಕನ್ಸ್ಟ್ರಕ್ಷನ್ನ ಈ ಭೂಮಿಯಲ್ಲಿ ಬಳಸ್ತಿರ್ಲಿಲ್ಲ. ಅದು ಆಗಿರೋದು. ಗುರುಗಳು ಏನು ಮಾಡಿದ್ರು? ಫಸ್ಟು ಪಾಲ್ ಬ್ರಂಟನ್ ಅಂತಕ್ಕಂಥ ಬುಕ್ ಓದಿ, ಸೀಕ್ರೆಟ್ ಆಫ್ ಪಿರಮಿಡ್ಸ್ ಅಂತ ಬುಕ್ ಓದಿ ಏನು ಮಾಡಿದ್ರು? ಆ ಒಂದು ಸತ್ಯವನ್ನು ಎಲ್ರಿಗೂ ಹೇಳಿದರು. ನೋಡಿ, ಹಂಗಾಗಿ ನಮ್ಮ ಸೊಸೈಟಿಯಲ್ಲೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ, ಪಿರಮಿಡ್ಡೇ ಇದೆ. ನಾವು ಕೂಡ ಏನು ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ತೀವಿ ನಾವು. ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಪಿರಮಿಡ್ನ, ಅದೇ ನಮಗೆ ಟೆಂಪಲ್, ನಮಗೆ ಅದೇ ಒಂದು ಸಾಧನ, ಒಂದು ಸ್ಥಳ ನಮಗೆ. ನಾವೆಲ್ಲಿ ಮಾಡಬೇಕು? ಪ್ರತಿ ದಿನ ಧ್ಯಾನ ಅಂತಕ್ಕಂದ್ರೆ ಪಿರಮಿಡಲ್ಲೇ ಮಾಡಬೇಕು. ಪಿರಮಿಡ್ ಅಷ್ಟು ನಮ್ಮ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಪಿರಮಿಡ್ ಇದೆ. ಎಲ್ಲಾದ್ರೂ ಆಗಲಿ, ನಮ್ಮ ಏನೇ ವ್ಯವಹಾರ ಆಗಲಿ, ನಮ್ಮ ವೆಹಿಕಲ್ಲು ಪಿರಮಿಡ್ ಇರುತ್ತೆ, ಮನೆ ಪಿರಮಿಡ್ ಇರುತ್ತೆ, ಧ್ಯಾನಕ್ಕೆ ಪಿರಮಿಡ್ ಕೆಳಗೆ ಕೂತ್ಕೊಂತೀವಿ, ತರಕಾರಿ ಪಿರಮಿಡ್ ಕೆಳಗಡೆ ಇರ್ತವೆ ನೋಡಿ, ವಾಟರು ಆ ಪಿರಮಿಡ್ ವಾಟರ್ ಬಳಸ್ತೀವಿ. ಅಂದರೆ ಪಿರಮಿಡ್ ಅಂತಕ್ಕಂಥದ್ದು ಎಲ್ಲ ಕಡೆ ನಮಗೆ ಬಳಸ್ತೀವಿ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ. ಯಾಕಂದ್ರೆ ಪ್ರಾಣ ಇದೆ ಅಲ್ಲಿ ಪಿರಮಿಡಲ್ಲಿ, ಯಥೇಚ್ಛವಾಗಿ ಪ್ರಾಣ ಇದೆ. ಆ ಪ್ರಾಣ ಏನಂದ್ರೆ ಬಿಟ್ಟೋಗುತ್ತೆ. ಆ ಪ್ರಾಣನ ನಾವು ಪಡಿತಾನೆ ಇರಬೇಕು. ಹೆಚ್ಚೆಚ್ಚು ಪ್ರಾಣಶಕ್ತಿ ಎಷ್ಟು ಪಡಿತೀವಿ ಅಷ್ಟು ಅದ್ಭುತವಾಗಿ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಸಮಸ್ಯೆಗಳಿಂದ ದೂರ ಆಗ್ತೀವಿ ನಾವು. ಅದು ಇರೋದು. ಸೊ ಯಾರು ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸ್ತಾರೆ ಅವರು ಪ್ರಾಣಶಕ್ತಿ ಪಡಿತಾರೆ. ಏನು ಆಧ್ಯಾತ್ಮಿಕತೆ ಎಲ್ಲದರ ಒಂದು ಗೋಲ್ ಏನಪ್ಪ? ಎಂಡ್ ಗೋಲ್ ಅಂದರೆ ಆ ಪ್ರಾಣಶಕ್ತಿ ಪಡೆಯೋದೇ ನಮಗೆ. ಅದೇ ಇರೋದು.
ಆ ಪ್ರಾಣಶಕ್ತಿ ಎಷ್ಟು ತುಂಬಿರುತ್ತೆ ಈ ದೇಹದಲ್ಲಿ, ಆ ಏನಾಗುತ್ತೆ, ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ ನಾವು. ಈ ದೇಹ ಅದ್ಭುತವಾಗಿ ಗಟ್ಟಿ ಆಗುತ್ತೆ, ವಜ್ರಕಾಯಿ ಆಗುತ್ತೆ ಆ ಪ್ರಾಣಶಕ್ತಿ ಇದ್ದಾಗ. ಧ್ಯಾನದಿಂದ ಯಾಕೆ ಏನಾಗುತ್ತೆ, ಫಸ್ಟ್ ಸ್ಟೆಪ್ ಪ್ರಾಣಶಕ್ತಿ ಪಡಿತೀವಿ, ಹರಿತೈತೆ ಈ ದೇಹದಲ್ಲೆಲ್ಲ, ಎದ್ರಿಕ್ ಬಾಡಿನಲ್ಲಿ. ಆ ಎದ್ರಿಕ್ ಬಾಡಿನಲ್ಲಿ ಪ್ರಾಣಶಕ್ತಿ ಹರಿದಾಗ ಎಲ್ಲ ರೋಗಗಳು ಹೋಗ್ತವೆ. ಹಾಗಾಗಿ ಈ ಪ್ರಾಣ ಇಲ್ಲದೆ ಏನಾಗಿದೆ, ಈ ಸೃಷ್ಟಿಯಲ್ಲೆಲ್ಲ ಸಮಸ್ಯೆ ಬರ್ತಿರೋದೇಂದ್ರೆ ಆ ಪ್ರಾಣಶಕ್ತಿ ಕೊರತೆ ಅಷ್ಟೇ ನೋಡಿ. ಅಂದ್ರೆ ಆ ಪ್ರಾಣ ಏನ್ ಮಾಡುತ್ತೆ, ಆ ಶಕ್ತಿಯನ್ನು, ಪ್ರಾಣಶಕ್ತಿ ಏನ್ ಮಾಡುತ್ತೆ, ಎಲ್ಲ ಸಮಸ್ಯೆ ಬಗೆಹರಿಸ್ತಿದೆ. ಏನೇ ಆಗ್ಬೋದು, ಒಂದು ಸಸಿ ಆಗ್ಬೋದು, ಆ ಆ ಸಸಿಗೂ ಕೂಡ ಎನರ್ಜಿ ಕೊಡುತ್ತೆ. ನಾವು ರೀಸೆಂಟ್ ಆಗಿ ಒಂದು ಆ ನಮ್ಮ ಗೋಪಾಲ್ ಕೃಷ್ಣ ಅಂತ ಒಬ್ಬರು ಸ್ನೇಹಿತರು ಇದ್ದಾರೆ, ಅವ್ರ ಜಮೀನು ವಿಸಿಟ್ ಮಾಡಿದ್ವಿ. ಅವ್ರು ಎಲ್ಲ ಕಡೆ ಪಿರಮಿಡ್ಗಳು ಬೆಳೆಸಿದ್ದಾರೆ, ಆ ಕ್ರಿಸ್ಟಲ್ಸ್ ಪಿರಮಿಡ್ ಬೆಳೆಸಿದ್ದಾರೆ. ಆ ಗಿಡಗಳು ಎಷ್ಟು ಅದ್ಭುತವಾಗಿ ಫಲ ಕೊಡ್ತಿದಾವೆ ಅಂದ್ರೆ ಕಣ್ಣಾರೆ ನೋಡಿದ್ವಿ ನಾವು. ಆ ಗಿಡಗಳೇ ಬೇರೆ ಇದಾವೆ, ಪಿರಮಿಡ್ ಹಿಡಿದಿರ್ತಕ್ಕಂಥ ಗಿಡಗಳೇ ಬೇರೆ ಇದಾವೆ. ಅಂದ್ರೆ ಪ್ರಾಣಶಕ್ತಿ ಬರ್ತಿದೆ ಅಲ್ಲಿ, ಆ ಒಂದು ದೈವಿ ಶಕ್ತಿ ಬರ್ತಿದೆ. ಅಂದ್ರೆ ಪ್ರಕೃತಿ ಯಾವಾಗ್ಲೂ ಕೂಡ ಆ ಪ್ರಾಣನೇ ಹುಡುಕ್ತಾ ಇರುತ್ತೆ, ಪ್ರಾಣಶಕ್ತಿನೇ ಹುಡುಕ್ತಾ ಇರುತ್ತೆ. ಪ್ರತಿ ಸಸಿ ಕೂಡ, ಪ್ರತಿ ಪ್ರಾಣಿ ಕೂಡ, ಮನುಷ್ಯ ಕೂಡ ಆ ಪ್ರಾಣಶಕ್ತಿನ ಜೊತೆ ಬದುಕ್ಬೋದು. ಬದುಕಿದಾಗ ಏನಾಗುತ್ತೆ, ಎಲ್ಲ ಯಾವುದೇ ಸಮಸ್ಯೆ ಇರೋದಿಲ್ಲ, ಅವನು ಇರ್ತಕ್ಕಂಥ ಭಯಗಳಿರೋದಿಲ್ಲ, ಕೋಪ ತಾಪಗಳು, ಆ ಆ ಒಂದು ತಾಮಸ ಗುಣ ಆಯ್ತು, ರಜಸ್ ಗುಣ ಆಯ್ತು, ಇರೋದಿಲ್ಲ ನೋಡಿ. ಹಂಗಾಗಿ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸಬೇಕು. ಯಾಕಂದ್ರೆ ಪ್ರಾಣ ಸಿಗುತ್ತೆ ಅಲ್ಲಿ ನಮಗೆ, ಒಂದು ಒಂದು ಲೈಫ್ ಫೋರ್ಸ್ ಸಿಗುತ್ತೆ ನೋಡಿ. ಪ್ರಾಣ ಅಂದ್ರೆ ಲೈಫ್ ಫೋರ್ಸ್. ಅದೇ ಹೇಳುತ್ತೆ, ಏನ್ ಹೇಳುತ್ತೆ, ಪ್ರಾಣ ಬೇರೆಲ್ಲ, ಆತ್ಮ ಬೇರೆಲ್ಲ, ಉಸಿರಾಟ ಬೇರೆಲ್ಲ, ಪ್ರಾಣ ಬೇರೆಲ್ಲ. ಯಾವಾಗ ಉಸಿರಾಟ ಗಮನಿಸ್ತೀವಿ, ಪ್ರಾಣ ಜೊತೆ ನಾವು ಪ್ರಾಣ ಸಿಗುತ್ತೆ ನಮಗೆ, ಪ್ರಾಣ ಜೊತೆ ಒಂದಾಗ್ತೀವಿ. ಹಂಗಾಗಿ ಉಸಿರಾಟ, ಪ್ರಾಣ, ಆತ್ಮ ಪದಾರ್ಥ ಮೂರು ಒಂದೇ ಅಂತ ಹೇಳುತ್ತೆ ವೇದ. ಇದನ್ನೇ ಆ ಒಂದು ಸ್ವರಶಾಸ್ತ್ರದಲ್ಲಿ ಇದೇ ಹೇಳ್ತಾರೆ. ಸ್ವರಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಪ್ರಾಣವಾಯು, ಈ ಮೂರೇ, ಉಸಿರಾಟ, ಪ್ರಾಣ, ಆತ್ಮ, ಚೈತನ್ಯ, ಮೂರು ಒಂದೇ ನೋಡಿ. ಒಂದಕ್ಕೊಂದು ಅವು ಯಾವಾಗ್ಲೂ ಕೂಡಿರ್ತವೆ. ಹಂಗಾಗಿ ನೋಡಿ, ಎಲ್ಲಿ ರಾಮ ಇರ್ತಾನಲ್ಲ, ಹನುಮ ಇರ್ತಾನೆ. ಹನುಮ ಎಲ್ಲಿ ಇರ್ತಾನಲ್ಲ, ರಾಮ ಇರ್ತಾನೆ, ಇಬ್ರು ಒಂದಾಗಿರ್ತಾರೆ. ಹನುಮಂತ ಅಂದ್ರೆ ಏನು, ಆ ಒಂದು ಉಸಿರಾಟ ನೋಡಿ. ರಾಮ ಅಂದ್ರೆ ಏನು, ಆತ್ಮ ನೋಡಿ. ಯಾವ ಉಸಿರಾಟ ಯಾವಾಗ ಯಾವಾಗ ಜೊತೆ ಇರುತ್ತೆ, ಅಲ್ಲಿ ರಾಮ ಇರ್ತಾನೆ ನೋಡಿ. ಎಲ್ಲ ಅಂದ್ರೆ ಆ ಪುರಾಣಗಳಲ್ಲೂ ಕೂಡ ಅದೇ ಇರೋದು. ಯಾವಾಗ ಆ ಒಂದು ಆಂಜನೇಯ ರಾಮನ ನಕ್ಕಂತಾನೆ, ಸಹಜವಾಗಿ ಅವನು ಕೂಡ ಜ್ಞಾನೋದಯ ಆಗ್ತಾನೆ. ರಾಮಪ್ರಭು ಅಂತಿರ್ತಾನೆ ಆಂಜನೇಯ. ಯಾಕೆ ರಾಮಪ್ರಭು ಅಂದ್ರೆ ವಾಯು, ವಾಯು ವಾಯು ಆತ್ಮನ ಅಪ್ಪದಂತು ನೋಡಿ. ಅಂದ್ರೆ ಯಾವಾಗ ವಾಯು ಆ ಒಂದು ಪವನ ಗಾಳಿ ಗಮನಿಸ್ತೀವಿ, ಸಹಜವಾಗಿ ಆ ಪ್ರಾಣಶಕ್ತಿ ಸಿಕ್ತು. ಜೊತೆ ಯಾವಾಗ ಪ್ರಾಣಶಕ್ತಿ ಸಿಕ್ತು, ಆತ್ಮ ಪದಾರ್ಥ ಅರ್ಥ ಆಯ್ತು, ರಾಮ ಅರ್ಥ ಆದ, ನೀನು ಆತ್ಮ ರಾಮ ಜೊತೆ ಒಂದಾದಿ ನೋಡಿ. ನೋಡಿ ಏನಂದ್ರೆ ಪುರಾಣಗಳಲ್ಲಿ ಇದೇ ಇರೋದು. ಹಾಗಾಗಿ ನಾವು ಎಲ್ಲಿ ಪ್ರಾಣ ಸಿಗುತ್ತೆ ಅದನ್ನು ಯಥೇಚ್ಛವಾಗಿ ಬಳಸಬೇಕು, ಅದಿರೋದು. ಯಾರು ಬಳಸಿಲ್ಲ ಪಿರಮಿಡ್ಗಳನ್ನ, ಅವ್ರಿಗೆ ಪ್ರಾಣ ಸಿಗೋದಿಲ್ಲ, ಲೈಫ್ ಫೋರ್ಸ್ ಸಿಗೋದಿಲ್ಲ ನೋಡಿ ಮಾಸ್ಟರ್ಸ್. ನೋಡಿ, ಒಬ್ಬ ಪರ್ಸನ್ನು ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇಷ್ಟು ಜನಕ್ಕೆ ಲಾಭ ಆಯಿತು ಮಾಸ್ಟರ್ಸ್ ನೋಡಿ. ಗುರುಗಳು ಏನ್ ಮಾಡಿದ್ರು, ಫಸ್ಟ್ ಪಾಲ್ ಬ್ರಂಟನ್ ಬುಕ್ ಆ ಆ ಓದಿ ಆ ಪಿರಮಿಡ್ಗಳನ್ನ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿದ್ರು. ಅದು ಎಕ್ಸ್ಪೀರಿಯನ್ಸ್ ಆದ್ರು, ಎವಲ್ಯೂಷನ್ ಆಯ್ತು ನೋಡಿ. 3 years ನೋಡಿ. ಫಸ್ಟ್ ಏನು, ಈ ಪಿರಮಿಡ್ಗಳನ್ನ ಆ ಒಂದು ವಿಜ್ಞಾನನ ತಿಳ್ಕೊಂಡ್ರು ಓದಿ ಏನು ಅಂತ, ಆ ಪಾಲ್ ಬ್ರಂಟನ್ ಬುಕ್ಕಿಂದ. ಅದ ತಕ್ಷಣ ಏನ್ ಮಾಡಿದ್ರು, ಕಾರ್ಪೆಂಟರ್ ಕಳಿಸಿ ಒಂದು ಪಿರಮಿಡ್ ಮಾಡಿದ್ರು ನೋಡಿ. ಆ ಪಿರಮಿಡ್ ಕೆಳಗಡೆ ಟೊಮೊಟೊ ಇಟ್ರು, ಪಿರಮಿಡ್ ಕೆಳಗಡೆ ಬ್ಲೇಡ್ ಇಟ್ರು. ಏನಾಯ್ತು, ಆ ಶಕ್ತಿ, ಟೊಮೊಟೊ ಕೆಡಲಿಲ್ಲ, ಆ ಬ್ಲೇಡ್ಸ್ ಎಲ್ಲ ಶಾರ್ಪ್ ಆದ್ವು. ಓಹೋ, ಇದ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಧ್ಯಾನಕ್ಕೆ ಬಳಸಿದ್ರು. ಹಂಗೆ ಮುಂದೆ ಮುಂದೆ ಸಾಕ್ತಾ ನೋಡಿ, ಗುರುಗಳು ಎಷ್ಟೋ ವೆಸ್ಟರ್ನ್ ಮೆಥಡ್ ಬುಕ್ಸ್ ಓದಿದ್ರು. ಆ ಬುಕ್ಸ್ ಅಲ್ಲಿ ಎಲ್ಲ ಏನಿತ್ತು, ಪಿರಮಿಡ್ ಸೈನ್ಸ್ ಇತ್ತು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಆ ಪಿರಮಿಡ್ ಅಲ್ಲಿ, ಆ ಪಿರಮಿಡ್ ಬಗ್ಗೆ ತಿಳ್ಕೊಂತ ತಿಳ್ಕೊಂತ ಗೊತ್ತಾಯ್ತು, ಬೇರೆ ಬೇರೆ ಲೋಕಗಳಲ್ಲೂ ಕೂಡ ಪಿರಮಿಡ್ಗಳಿದೆ. ನಮ್ಮ ನಮ್ಮ ಒಂದು ದೇಹದಲ್ಲಿರ್ತಕ್ಕಂಥ ಪ್ರತಿ ಕಣ ಕೂಡ ಪಿರಮಿಡ್ ಇದೆ ನೋಡಿ. ಈ ಮೂಗು ಕೂಡ ಪಿರಮಿಡ್ ಆಕಾರದಲ್ಲಿದೆ ನೋಡಿ. ಅಂದ್ರೆ ಎಷ್ಟು ಲಿಂಕ್ ಇದೆ ಒಂದಕ್ಕೊಂದು ಒಂದಕ್ಕೊಂದು. ಅಂದ್ರೆ ಒಬ್ಬ ಪರ್ಸನ್ ಎಕ್ಸ್ಪೆರಿಮೆಂಟ್ ಮಾಡಕ್ ಪ್ರಾರಂಭ ಮಾಡಿದಾಗ ಇಷ್ಟು ಸಂಗ್ರಹ ಇದೆ ವಿಷಯ. ಆಧ್ಯಾತ್ಮಿಕ ಅಂದ್ರೇನೆ ವೈಜ್ಞಾನಿಕತೆ ನೋಡಿ ಮಾಸ್ಟರ್ಸ್. ವೈಜ್ಞಾನಿಕವಾಗಿ ಯಾವಾಗ ನಾವು ಆ ಒಂದು ಮೈಂಡ್ ಸೆಟ್ ಇಂದ ಯಾವಾಗಲೂ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ, ಎಷ್ಟೋ ವಿಷಯ ತಿಳ್ಕೊಂತೀವಿ. ಅಂದ್ರೆ ಏನಾಗುತ್ತೆ ಅಲ್ಲಿ, ಆ ವೈಜ್ಞಾನಿಕತೆಯಿಂದ ನಮ್ಮ ಆ ಒಂದು ಆ ಜ್ಞಾನ ವಿಕಾಸಕ್ಕೆ ಫಸ್ಟ್ ಸ್ಟೆಪ್ಪು ಜ್ಞಾನ ವಿಕಾಸಕ್ಕೆ ನಾಂದಿ ಆಡ್ತೀವಿ ನಾವು. ಹಂಗಾಗಿ
ಸೊ ಯಾವಾಗ ಪತ್ರಿಸರು ಆ ಒಂದು ಪಿರಮಿಡ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡಿದ್ರು, ಅಲ್ಲೇನಾಯ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಸಂಗ್ರಹ ಆಗ್ತಾ ಬಂತು, ಅನುಭವ ಸಂಗ್ರಹ ಆಗ್ತಾ ಬಂತು, ಆ ಜ್ಞಾನ ಅಂತಕ್ಕಂಥದ್ದು ಸಂಗ್ರಹ ಆಗ್ತಾ ಬಂತು ನೋಡಿ. ಆ ಜ್ಞಾನನ ಏನ್ ಮಾಡಿದ್ರು, ಅವರು ಬರ್ತಾ ಬರ್ತಾ ಪಿರಮಿಡ್ ಸೊಸೈಟಿ ಮಾಡಿದ್ರು ನೋಡಿ ಮಾಸ್ಟರ್ಸ್. ಆ ಎವಲ್ಯೂಷನ್ ಆಯ್ತು, ಆ ಬೆಳವಣಿಗೆ ಆಯ್ತು, ಎಲ್ಲ ಕಡೆ ಬೆಳವಣಿಗೆ. ಕರ್ನೂಲ್ ಪಿರಮಿಡ್ ಕಟ್ಟಿದ್ರು ಫಸ್ಟು ನೋಡಿ. ಯಾರೊಬ್ಬ ದಾನಿಗಳು ಬಂದ್ರು, ಕಟ್ಟಬೇಕಂತ ಆಲೋಚನೆ ಬಂದ ತಕ್ಷಣ ಒಂದು ಪಿರಮಿಡ್ಗಳು ಏನಾಯ್ತು, ಇವಾಗ ಒಂದು 50,000 ಪಿರಮಿಡ್ಗಳು ಆಗಿದ್ದಾವೆ ನೋಡಿ. ಎಷ್ಟು ಪ್ರಾಣ ಬರ್ತಿದೆ ಭೂಮಿಗೆ. ಭೂತ ಏನಾಗಿದ್ದಾಳೆ, ಅಪಾರವಾದ ಪ್ರಾಣಶಕ್ತಿಯಿಂದ ತುಂಬ್ತಾ ಇದ್ದಾಳೆ. ಎಷ್ಟೋ ಒಂದು ನೇಚರಲ್ ಆಗ್ತಕ್ಕಂಥ ಅವಘಡಗಳು ತಪ್ಪಿಸ್ತಿದ್ದಾವೆ ಇಷ್ಟೊಂದು ಪಿರಮಿಡ್ಗಳಾಗಿರೋದ್ರಿಂದ. ಮನೆ ಮನೆಯಲ್ಲೂ ಪಿರಮಿಡ್ ಇವಾಗ ನೋಡಿ. ಪಿರಮಿಡ್ ಅಂತಕ್ಕಂಥದ್ದು ಆ ಒಂದು ದೈವಿ, ಆ ಒಂದು ಕಟ್ಟಡ ಅದು, ಆ ಒಂದು ದೊಡ್ಡ ಸೈನ್ಸ್ ಅದು. ಪಿರಮಿಡ್ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅದು. ಎಷ್ಟೋ ಪ್ರಾಚೀನ ವರ್ಷಗಳಿಂದಿದೆ, ಸಾವಿರಾರು ವರ್ಷಗಳಿಂದ. ಈ ಭೂಮಿ ಯಾವಾಗ ಹುಟ್ಟಿದೆ ಅವಾಗಿಂದನೇ ಪಿರಮಿಡ್ಗಳಿದ್ದಾವೆ. ಹಿಮಾಲಯಗಳಲ್ಲೂ ಪಿರಮಿಡ್ ಇವೆ. ಇತ್ತೀಚೆಗೆ ರಿಸರ್ಚ್ ಮಾಡ್ತಾ 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 ಆ ಪಿರಮಿಡ್ಗಳೆಲ್ಲ ಹೊರಗೆ ಬರ್ತಿದ್ದಾವೆ. ಗೀಜಾ ಪಿರಮಿಡ್ ಒಂದೆಲ್ಲ, ಎಷ್ಟೆಷ್ಟು ಪಿರಮಿಡ್ಗಳಿದ್ದಾವೆ. ಅಂದ್ರೆ ಆ ಒಂದು ಪಿರಮಿಡ್ ಶಕ್ತಿ ಹೊರಗೆ ಬರ್ತಾ ಇದೆ, ಎಲ್ರಿಗೂ ಕಾಣ್ತಾ ಇದೆ, ಬಳಸ್ಕೊಳ್ಳಿ ಅಂತ. ಅಂದ್ರೆ ಭೂಮಿ ಒಳಗಡೆ ಕೂಡ ಪಿರಮಿಡ್ಗಳಿದೆ ಅಂತೆ ನೋಡಿ, ಒಳಗಡೆ ಇದೆ ಅಂತೆ. ಆ ಆ ಹಿಮಾಲಯದಲ್ಲೆಲ್ಲ ಮುಚ್ಕೊಂಡು ಹೋಗಿದೆ ಅಂತ ಪಿರಮಿಡ್ಗಳು ನೋಡಿ. ಸೊ ಹಂಗಾಗಿ ಈ ಒಂದು ಆ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥದ್ದು ಏನಾಯ್ತು, ಎಕ್ಸ್ಪೀರಿಯನ್ಸ್ ಆದ್ರು ಪತ್ರಿ ಸರ್ ನೋಡಿ. ಈ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಸಂಗ್ರಹ ಮಾಡಿ ಎಲ್ರಿಗೂ ನಮ್ಗೆಲ್ಲ ತಿಳಿಸಿದ್ರು. ತಿಳಿಸಿ 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 ಆ ಜ್ಞಾನದಿಂದ ಏನಾಯ್ತು, ಎವಲ್ಯೂಷನ್ ಆಯ್ತು. ಆ ಬೆಳವಣಿಗೆ ಆಯ್ತು ಎಲ್ಲರಲ್ಲೂ ಕೂಡ. ಏನು ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ ನೋಡಿ. ಈ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೌದು, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಹೌದು, ಅದೇ ಎವಲ್ಯೂಷನ್, ಅದೇ ಬೆಳವಣಿಗೆ ನೋಡಿ ಮಾಸ್ಟರ್ಸ್. ಹಾಗಾಗಿ ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸಬೇಕು. ಯಾಕಂದ್ರೆ ಅಲ್ಲಿ ಪ್ರಾಣ ಇದೆ, ಇಲ್ಲಿ ಲೈಫ್ ಫೋರ್ಸ್ ಇದೆ. ಆ ಜೀವನಕ್ಕೆ ಒಂದು ಬೇಕಾಗ್ತಕ್ಕಂಥ ಮೇನು ಸೋರ್ಸು, ಮೇನ್ ಒಂದು ಆ ಅದೇ ಮೇನ್ ಸೋರ್ಸು ಜೀವನಕ್ಕೆ. ಮನುಷ್ಯ ಬರೀ 20% ಶಕ್ತಿನ ಆಹಾರದಿಂದ ಪ್ಲಸ್ ನಿದ್ದೆಯಿಂದ ಪಡಿತಿದ್ದಾನೆ. ಆ 80% ಪ್ರಾಣ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿದೆ. ಆ ಪ್ರಾಣನ ಪಡಿತಾನೆ ಇಲ್ಲ. ಈ ಪ್ರಾಣ ಎಲ್ಲಿದೆಯಪ್ಪ ಅಂತಂದ್ರೆ ಧ್ಯಾನದಲ್ಲಿದೆ, ಪಿರಮಿಡ್ಗಳಲ್ಲಿದೆ ನೋಡಿ. 80% ಹಂಗೆ ಸುಮ್ಮನೆ ಇದೆ ಅಂತೆ ಆ ಸೃಷ್ಟಿಯಲ್ಲಿ, ಅದನ್ನ ಪಡಿತಾನೆ ಇಲ್ಲ ಅಂತ ಮನುಷ್ಯ ನೋಡಿ ಮಾಸ್ಟರ್ಸ್. ಈ ಪಿರಮಿಡ್ಗಳನ್ನ ಹೆಚ್ಚಾಗಿ ಬಳಸಿದ್ರೆ ಏನಾಗುತ್ತೆ, ಆ ಪ್ರಾಣ ಸಿಗುತ್ತೆ, ಪ್ರಾಣ ಶಕ್ತಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸಬೇಕು. ನಮ್ಮ ನಮ್ಮ ಸೊಸೈಟಿ ಹೆಸರೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಅಂತ ಇಟ್ಟಿದ್ವಿ ನಾವು ನಮ್ಮ ಸೊಸೈಟಿಗೆ. ಯಾಕೆ ಪಿರಮಿಡ್ ಅಂದ್ರೆ, ಪಿರಮಿಡ್ಗಳ ಜೊತೆ ಇರ್ತೀವಿ ನಾವು, ಯಾವಾಗಲೂ ಪಿರಮಿಡ್ಗಳ ಜೊತೆ ಇರ್ತೀವಿ ನಾವು. ಪಿರಮಿಡ್ಗಳೇ ನಮಗೆ ಮೇನ್ ಜಾಗಗಳು. ಸಾಧನೆ ಆಯ್ತು, ಆ ಪ್ರತಿಯೊಂದು ವ್ಯವಹಾರದಲ್ಲೂ ಪಿರಮಿಡ್ಗಳ ಜೊತೆನೆ ನಾವು ಜೀವಿಸ್ತೀವಿ ನೋಡಿ. ಯಾಕಂದ್ರೆ ಅಲ್ಲಿ ಪ್ರಾಣ ಇದೆ, ನಮಗೆ ಪ್ರಾಣ ಅದು ಇಂಪಾರ್ಟೆಂಟ್ ಮಾಸ್ಟರ್ಸ್. ಪ್ರಾಣನ ಜೊತೆ ಇರಬೇಕು ಯಾವಾಗ್ಲೂ, ಅದೇ ಅದೇ ನಮಗೆ ಜೀವನಕ್ಕೆ ಮೇನ್ ಆಧಾರ. ಧ್ಯಾನದಲ್ಲೂ ಪಡಿತಿದ್ದೀವಿ ಪ್ರಾಣಶಕ್ತಿನ, ಪಿರಮಿಡ್ಗಳು ಕೂಡ ಯಥೇಚ್ಛವಾಗಿ ಪಡಿತಿದ್ದೀವಿ. ಎರಡು ಒಂದಾದ್ರೆ ಅದ್ಭುತವಾದ ಶಕ್ತಿ. ಆ ಪ್ರಾಣ ಅಂತಕ್ಕಂಥದ್ದು ಮೂರು ಪಟ್ಟು ಹೆಚ್ಚಾಗುತ್ತೆ ನೋಡಿ. ಸೊ ಹಾಗಾಗಿ ನಾವು ಆ ಒಂದು ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸಿ ನಮ್ಮ ಎವಲ್ಯೂಷನ್ ನಾವು ಮಾಡ್ಕೋಬೇಕು, ನಮ್ಮ ಬೆಳವಣಿಗೆನ ನಾವು ಮಾಡ್ಕೋಬೇಕು. ಆಧ್ಯಾತ್ಮಿಕ ಬೆಳವಣಿಗೆನ, ಭೌತಿಕವಾಗಿ ಬೆಳವಣಿಗೆ, ಮಾನಸಿಕವಾಗಿ ಬೆಳವಣಿಗೆ, ಬೌದ್ಧಿಕವಾಗಿ ಬೆಳವಣಿಗೆ ನೋಡಿ. ಆ ಪ್ರಾಣದಿಂದನೇ ಸಾಧ್ಯ, ಎಲ್ಲ ಸಾಧ್ಯ. ಮೇನ್ ಲೈಫ್ ಫೋರ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಜೀವನಕ್ಕೆ ಬೇಕಾಗ್ತಕ್ಕಂಥ ಒಂದು ಮೇನು ಸೋರ್ಸ್ ಅದು. ಆ ಸೋರ್ಸ್ ಇಲ್ಲಾಂದ್ರೆ ಜೀವನ ಬೆಳವಣಿಗೆ ಇರೋದಿಲ್ಲ, ಜೀವನ ಡೆಡ್ ಆಗೋಗುತ್ತೆ. ಈ ದೇಹ ಕೂಡ ಡೆಡ್ ಆಗೋಗುತ್ತೆ ಪ್ರಾಣಶಕ್ತಿ ಇಲ್ಲಾಂದ್ರೆ. ಒಂದು ದಿನ ಕೂಡ ಜೀವಿಸಕ್ಕಾಗಲ್ಲ ಪ್ರಾಣಶಕ್ತಿ ಇಲ್ಲಾಂದ್ರೆ, ಅಸಂಭವ. ಸೊ ಹಂಗಾಗಿ ಎಲ್ಲರೂ ಕೂಡ ನಾವು ಈ ಒಂದು ಕ್ಲಾಸ್ಗಳನ್ನ ಏನ್ ತಿಳ್ಕೋಬೇಕು, ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸ್ಕೋಬೇಕು, ಅದು ಇರೋದು ವಿಷಯ. ಹೆಚ್ಚು 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 ಪಿರಮಿಡ್ಗಳು ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಬೆಳವಣಿಗೆ ನಾವು ನಾಂದಿ ಆಡ್ತೀವಿ. ಆ ಒಂದು ಅಪಾರವಾದ ಪರಿವರ್ತನೆ ನಾವು ನೋಡ್ತೀವಿ ನಮ್ಮ ಜೀವನದಲ್ಲಿ, ನೋಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಬಳಸ್ತಾ ಇದ್ವಿ ಪಿರಮಿಡ್. ಈ ಕ್ಲಾಸಿಂದ ಏನ್ ಮಾಡ್ಬೇಕು, ಯಥೇಚ್ಛವಾಗಿ ಪಿರಮಿಡ್ಗಳನ್ನ ಬಳಸಬೇಕು. ಇದು ಒಂದು ವೈಜ್ಞಾನಿಕತೆ, ಇದು ಭ್ರಮೆ ಅಲ್ಲ. ಅದು ಮಾಸ್ಟರ್ ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಯಾರೇನಾದ್ರೂ ಮಾತಾಡಲಿ. ನಮ್ಮ ಎಕ್ಸ್ಪೆರಿಮೆಂಟೇ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಒಂದು ಒಂದು ಮಾರ್ಗ. ಅದೇ ಒಂದು ಸತ್ಯ, ಅದೇ ಒಂದು
ಸತ್ಯ ನಮಗೆ ಅದೇ ಒಂದು ಅದ್ರಲ್ಲಿ ಬಂದಿರತಕ್ಕಂಥ ಆ ಒಂದು ವಿಷಯಗಳೇ ನಮಗೇನು, ಆ ಒಂದು ಅನುಭವನೇ ಜ್ಞಾನ ನಮಗೆ. ಆ ಜ್ಞಾನ ಇವತ್ತು ಆ ಭ್ರಮೆ ಆಗಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ದಿರೋದು ಭ್ರಮೆ, ನೋಡ್ದಿರೋದು ಭ್ರಮೆ. ನಮಗೆ ನೋಡಿದೀವಲ್ಲ, ಯೋಚ್ ಇನ್ನೇನಕ್ಕೆ ನಾವು ಆ ಒಂದು ಪಿರಮಿಡ್ಗಳು ಬಳಸೋದ್ರಲ್ಲಿ ಚೌಕಾಸಿ ಹೆಚ್ಚೆಚ್ಚು ಬಳಸಬೇಕು ಪಿರಮಿಡ್ಗಳನ್ನ, ಅದೇ ಇರೋದು. ಸೊ ಇನ್ಮೇಲೆ ನಾವು ಚಾಲೆಂಜ್ ಹಾಕೊಂಡಿದ್ವಿ. ಏನು ಚಾಲೆಂಜ್ ಅಪ್ಪ ಅಂದರೆ, ಪ್ರತಿಯೊಂದು ಕಡೆ ನಾವು ಪಿರಮಿಡ್ಗಳನ್ನ ಯಥೇಚ್ಛವಾಗಿ ಬಳಸಬೇಕು. ನಮ್ಮ ಅರುಣಿ ಮೇಡಮ್ ಹತ್ರ ವೆಂಕಟೇಶ್ ಸರ್ ಪಿರಮಿಡ್ಗಳನ್ನ ಮೈಸೂರಿಗೆಲ್ಲ ತಲುಪಿಸ್ತಿದ್ದಾರೆ, ಅವರೇ ನೋಡ್ಕೊಂತಿದ್ದಾರೆ ಪಿರಮಿಡ್ಗಳನ್ನ. ಇವಾಗ ಇನ್ನು ಮುಂದೋಗ್ತಾ ಮುಂದೋಗ್ತಾ ನಾವು ಹೆಚ್ಚಿನ ಮಟ್ಟದಲ್ಲಿ ಪಿರಮಿಡ್ಗಳನ್ನ ತಯಾರು ಮಾಡ್ತೀವಿ ಮೈಸೂರಲ್ಲಿ. ಇಲ್ಲಿಂದನೇ ಬೇರೆ ಕಡೆ ಕೂಡ ಕಳಿಸೋ ಪ್ಲಾನ್ ಇದೆ ಸುತ್ತಮುತ್ತ. ಸೊ ಇವತ್ತು ಈ ಒಂದು ಚಾಲೆಂಜ್ ನಾವು ತಗೋಬೇಕು, ಪಿರಮಿಡ್ಗಳನ್ನ ಎಲ್ಲ ಕಡೆ ಬಳಸಬೇಕು, ಯಾಕಂದ್ರೆ ಪ್ರಾಣ ಇದೆ ಅಲ್ಲಿ. ಓಕೆ. ಸೊ ಜೊತೆಗೆ ಏನಂದ್ರೆ, ಇವಾಗ ನಮ್ಮ ಗಿರೀಶ್ ಇದ್ದಾರೆ, ಅವರು ಪಿರಮಿಡ್ಗಳನ್ನ ತಯಾರು ಮಾಡೋದ್ರಿಂದ ಪ್ರಾರಂಭ ಮಾಡಿದಾಗಿಂದ ಅವ್ರಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನ ತಿಳ್ಕೊಳ್ಳೋಣ. ಎಸ್ ಗಿರೀಶ್. ನಮಸ್ತೆ ಮಾಸ್ಟರ್. ನಮಸ್ತೆ ಸರ್. ಓಕೆ. ಎಸ್ ಸರ್, ಪಿರಮಿಡ್ ಅನ್ನೋದು ನಮ್ಗೆ ಪ್ರಕೃತಿ ನಮ್ಗೆ ಕೊಟ್ಟಿದೆ ಸರ್. ಅದೀಗಲ್ಲ, ಸೃಷ್ಟಿ ಆಗಿಂದನೂ ಪಿರಮಿಡ್ ಇದೆ. ಯಾವ ರೀತಿ ಅಂದ್ರೆ, ಈಗ ಬೆಟ್ಟ ಆಗ್ಬೋದು, ಈ ಚಾಮುಂಡಿ ಬೆಟ್ಟ ಆಗ್ಬೋದು, ಪ್ರತಿಯೊಂದು ಬೆಟ್ಟನೂ ಕೂಡ ಪಿರಮಿಡ್ನೇ ಸರ್ ಅದು. ಯಾಕೆಂದ್ರೆ ಅದು ಆ ಶೇಪ್ ಅಲ್ಲೂ ಇದೆ. ಆ ಪಿರಮಿಡ್ ನ ತುದಿಲಿ ಏನಿದೆ ಅದೇ ದೇವಸ್ಥಾನ. ನಾವು ಚಾಮುಂಡಿ ಬೆಟ್ಟ ಹತ್ಕೊಂಡು ಹೋದ್ರೆ ಮೇಲೆ ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಅಷ್ಟು ಪವರ್ ಇದೆ. ಅದೇ ರೀತಿ ಪ್ರತಿಯೊಂದು ಈಗ ಆ ಬೆಟ್ಟದ ತುದಿಯಿಂದ ಪಾದದವರೆಗುನು ಮರ ಗಿಡಗಳಿವೆ. ಅವೆಲ್ಲ ಸೃಷ್ಟಿ ಕೊಟ್ಟಿರೋದು ಯಾವ ರೀತಿಯಿಂದ ಅಂದ್ರೆ, ಅದು ಗಂಧದ ಮರನೂ ಇದೆ, ಕೆಲವೊಂದ್ ಮರಗಳಿದೆ. ಆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಆ ಪ್ರಾಣ ಶಕ್ತಿ ಇನ್ನೂ ಹೆಚ್ಚು ಸಿಗುತ್ತೆ ಸರ್ ನಮ್ಗೆ. ಅಷ್ಟು ಅದ್ಭುತವಾಗಿ ಆ ಇದು ಶಕ್ತಿ ಕೊಡುತ್ತೆ. ಅದೇ ರೀತಿ ಈಗ ಪಿರಮಿಡ್ ನಾವ್ ಇಡೋದ್ರಿಂದ ನಮ್ಮ ಸುತ್ತಮುತ್ತ 1 ಕಿಲೋಮೀಟರ್ ವೈಬ್ರೇಷನ್ ಅದೇ ರೀತಿ ಇರುತ್ತೆ. ಯಾಕೆಂದ್ರೆ ನಾನು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್, ತುಂಬಾ ಅದ್ಭುತವಾಗಿದೆ. ಈಗ ಒಂದು ನೈಜ ಘಟನೆ ಅಂದ್ರೆ ಸರ್, ಕೆಲವೊಂದ್ ಗಿರೀಶ್, 3-4 ನೀವು ದಿನದಿಂದ ಪ್ರಾರಂಭ ಮಾಡಿದ್ದು ಪಿರಮಿಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ನನ್ನ ಹತ್ರ ಬಂದು ಕೊಟ್ರಿ, 1-2 ಪಿರಮಿಡ್ ಮಾಡಿದ್ರಿ, ಅದು ಸರಿ ಇರಲಿಲ್ಲ. 3ನೇ ಟೈಮ್ ಪಿರಮಿಡ್ ಸರಿ ಆಯ್ತು. ಅಲ್ಲಿಂದ ಹೇಳಿ ನಿಮ್ಮ ಅನುಭವ. ಸರ್, ನನ್ಗೆ ಆ ಹ್ಮ್. ಪಿರಮಿಡ್ ಮಾಡ್ಬೇಕು ಅಂತ ಸ್ಟಾರ್ಟಿಂಗ್ ಬಂದಿದ್ದೆ. ನನಗೆ ಅದೇ ಆಕ್ಸಿಡೆಂಟ್ ಆದ್ಮೇಲೆ ಸುಮ್ನೆ ಇದು ಪಿರಮಿಡ್ ಈ ತರ ಇದೆಯಲ್ಲ, ಒಂದ್ಸರಿ ಮಾಡ್ ನೋಡ್ಬೇಕು ಅಂತ ಮಾಡಿದೆ ಸರ್. ಸುಮಾರು ಒಂದ್ 5-6 ಪಿರಮಿಡ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದು, ಸರಿ ಬರ್ಲಿಲ್ಲ ಅದು. ಅದೇ ರೀತಿ ಮಾಡ್ತಾ ಮಾಡ್ತಾ ಪಿರಮಿಡೇ ಮಾಡೋದ್ ಬೇಡ, ಸರಿಯಾಗಿ ಸಿಗ್ತಲ್ಲ ನನಗೆ ಅಂತ ಸುಮ್ನೆ ಆಗ್ಬಿಟ್ಟಿದೆ. ಆಮೇಲೆ ಒಂದ್ಸರಿ ಧ್ಯಾನ ಕೂತ್ಕೊಂಡಾಗ, ಇಲ್ಲ ನೀನು ಪಿರಮಿಡ್ ಮಾಡೋದಕ್ಕೆ ಬಂದಿರೋದು, ನಿನ್ ಲೈಫ್ ಪರ್ಪಸ್ಸೇ ಪಿರಮಿಡ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಬಂತು ಸರ್. ಅವಾಗ ಮಾಡ್ದೆ ಸರ್, ಮಾಡಿ ನಿಮ್ಗೆ ತೋರಿಸ್ದೆ, ಅದು ಕರೆಕ್ಟ್ ಆಗಿ ಬಂದಿತ್ತು. ಅದೇ ರೀತಿ ಅದನ್ನ ಮಾಡ್ತಾ ಮಾಡ್ತಾ ಬಂದೆ ಸರ್. ಕೆಲವೊಂದು ಡಿಸೈನ್ಗಳು ಬಂತು, ವಾರ್ಷಿಕೋತ್ಸವ ಬಂತು, ಅವಾಗ ನಿಮ್ಗೆ ಕೊಡ್ಬೇಕು ಅನ್ನೋ ಒಂದು ಡಿಸೈನ್ ಆಗೇ ಬಂತು. ಅದಾದ್ಮೇಲೆ 2x2, 1x1 ಆತರ ಮಾಡೋಣ ಒಂದು ಪ್ಲಾನ್ ಮಾಡಿದೆ. ಅದು ಅದ್ಭುತವಾಗಿ ಬಂತು. ಮಾಡ್ತಾ ಮಾಡ್ತಾ ಆ ನನ್ಗೆ ಇನ್ನೂ ಹೆಚ್ಚು ಪ್ರಾಣಶಕ್ತಿ ತುಂಬಿದ್ರು ಸರ್. ನಿನ್ನಲ್ಲಿ ಏನೋ ಒಂದು ಅದ್ಭುತವಾದ ಕಲೆ ಇದೆ, ಅದನ್ನ ನೀವು ಈ ಪ್ರತಿಯೊಂದು ಜಗತ್ತಿಗೆ ತಿಳಿಸ್ಬೇಕು ಅನ್ನೋದೊಂದು ಒಳಗಡೆಯಿಂದ ಇನ್ಸ್ಟಿಟ್ಯೂಷನ್ ಬಂತು. ಮಾಡ್ತಾ ಹೋಗ್ತಾ ಇದೀನಿ ಸರ್, ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಎಲ್ಲ ಕಡೆ ತಲುಪಿಸ್ಬೇಕು ಅನ್ನೋ ಒಂದು ಇದಿದೆ ಸರ್. ಅದೊಂದು ಮಾಡ್ಬೇಕು ಸರ್. ಪಿರಮಿಡ್ ಮತ್ತೆ ಸರ್ ಮಾಡ್ಬೇಕಂತ ಹೇಗಿರುತ್ತೆ ಮನಸ್ಸು? ಹೌದು ಸರ್, ಇನ್ನೊಂದು ಸರ್, ಈ ಪಿರಮಿಡ್ ಮೊದ್ಲಾದ್ರೆ ನಾವು ಯೋಗ ನಿದ್ರೆಗೆ ಹೋಗ್ಬಿಡ್ತಾ ಇದ್ದೆ ಸರ್. ಈಗ ಏನ್ 2 ಅವರ್ 3 ಅವರ್ ಧ್ಯಾನ ಕೂತ್ಕೋತೀವಿ, ಪೂರ್ತಿ ಯಾವ ಎಚ್ಚರವಾಗೇ ಇರ್ತೀವಿ. ಈ ನೆತ್ತಿ ಭಾಗದಲ್ಲಂತೂ ಸಹಸ್ರಾರ ಚಕ್ರ ಸುಮ್ನೆ ವೈಬ್ರೇಷನ್, ತುಂಬಾ ವೈಬ್ರೇಷನ್ ಆಗ್ತಾ ಇದೆ ಸರ್. ಅದು ಎಲ್ಲೂ ಹೋಗ್ಬಿಡಲ್ಲ ನಮ್ಗೆ. ಬರೀ ಉಸಿರಾಟದ ಮೇಲೆ ಗಮನ. ಮತ್ತೆ ಪಿರಮಿಡ್ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಬಳಸ್ಬೋದು ಅನ್ನೋದು ಒಂದು ಥಾಟ್ ಬರ್ತಾನೆ ಇರ್ತದೆ ಸರ್. ಸುಮ್ನೆ ಕೂರಕ್ ಬಿಡಲ್ಲ ಸರ್ ಈ ಪಿರಮಿಡ್ ಹಾಕೊಂಡಿರೋದು. ತುಂಬಾ ಅದ್ಭುತವಾಗಿ ಆಗ್ತಾ ಇದೆ ನನ್ಗಂತೂ.
ನಾನ್ ಕೆಲ್ಸ ಮಾಡ್ಬೇಕಾದ್ರೂ ಆಗ್ತಾ ಇರ್ತೀನಿ, ಕೂತಿರ್ಬೇಕಾದ್ರೂ ಹಾಕತೀನಿ. ಸುಮ್ನೆ ಏನು ಬೇರೆ ಬೇಡದಿರೋದ್ ವಿಷಯನೇ ಬರಲ್ಲ ಸರ್. ಹ್ಮ್ 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 ಈಗೊಂದು ಈಗೊಂದು 3 ದಿವಸದಿಂದ ನನ್ ಮೊಬೈಲ್ ಫುಲ್ ಹ್ಯಾಂಗ್ ಆಗ್ತಾ ಇತ್ತು. ಹ್ಮ್ 1 ನಿಮಿಷ ಯಾವ್ದಾದ್ರು ಓಪನ್ ಮಾಡಿದ್ರೆ ಸಾಕು, ವಾಟ್ಸಪ್ ಓಪನ್ ಮಾಡಿದ್ರು ಸ್ವಿಚ್ ಆಫ್ ಆಗ್ಬಿಡೋದು. ಈಗ 2 ದಿನದಿಂದ ಫುಲ್ ನೈಟ್ ಪೂರ್ತಿ ಪಿರಮಿಡ್ ಕ್ಯಾಪ್ ಒಳಗೆ ಮಡಗಿದೆ ಸರ್. ಈಗ ನೋಡಿ, ಹ್ಮ್ ಈಗ ಅಟೆಂಡ್ ಮಾಡ್ತಾ ಇದೀನಿ, ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಸರ್. ಇದೊಂದು ನೈಜ ಘಟನೆ. ಮೊಬೈಲ್ ಪೂರ್ತಿ ಕ್ಲಿಯರ್ ಆಯ್ತು ಸರ್. ಹ್ಮ್ ಹ್ಮ್ ಎಸ್, ಹೌದು. ಮೊಬೈಲ್ಗಳು ಕೂಡ ಸರಿಯಾಗಿದೆ ಸುಮಾರು. ನಂದು ಕೂಡ ಆಗಿತ್ತು, ಒಂದು ಡಿಸ್ಪ್ಲೇ ಹೋಗಿತ್ತು. ಎಸ್, ಖಂಡಿತ. ಹ್ಮ್ ಹೆಚ್ಚಿನ ನಾವು ಪ್ರಾಣಶಕ್ತಿ ಪಡ್ಕೋಬೇಕು ಸರ್. ಈ ಅದ್ಭುತವಾದ ಹೌದು. ಒಂದು ಪಿರಮಿಡ್ ನ ಬಳಸ್ಕೋಬೇಕು ಸರ್. ಹಾಗೇನೆ ಸರ್, ಟ್ರೆಕ್ಕಿಂಗ್ ಮಾಡೋದ್ರಿಂದ ತುಂಬಾ ಅದ್ಭುತ ಆಗುತ್ತೆ ಸರ್. ಈಗ ನಾನ್ ಮೊನ್ನೆ ಚಿಕ್ಕದೇವಮ್ಮನ್ ಬೆಟ್ಟ ಅಂತ ಹೋಗಿದೆ ಸರ್, ಕೋಟೆ ಹತ್ರ. ಹ್ಮ್ ಅಲ್ಲೂ ಹ್ಮ್ ಅಷ್ಟೇನೆ, ತುಂಬಾ ಅದ್ಭುತವಾಗಿದೆ. ನಾನು ಅಲ್ಲಿ ಅಬ್ಸರ್ವ್ ಮಾಡಿದಂದ್ರೆ ಸಹ ಸುಮಾರು ಪಕ್ಕ ಪಕ್ಕ ಎಲ್ಲ ಬೆಟ್ಟಗಳಿವೆ, ಅವೆಲ್ಲ ಪಿರಮಿಡ್ ಶೇಪೇ ಇರೋದು. ಹೌದು. ಹಂಗ ಅದನ್ನ ನೋಡ್ತಾ ಇದ್ರೆ ಈ ಪ್ರಕೃತಿನೇ ನಮ್ ಪಿರಮಿಡ್ ಕೊಟ್ಟಿದೆ. ಅದ್ರ ತುತ್ತ ತುದಿಲಿ ಇರೋದೇ ದೇವಸ್ಥಾನ. ಅಲ್ಲಿ ಹೋದ್ರೆ ವೈಬ್ರೇಷನ್ ಸಿಗುತ್ತೆ, ಪ್ರಾಣಶಕ್ತಿ ಇನ್ನೂ ಹೆಚ್ಚು ಸಿಗುತ್ತೆ. ಆ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಸರ್, ಅದ್ ನಾನು ಹೇಳ್ದಾಗೆ ತುಂಬಾ ಗಂಟ್ಲೆ ಕೂತು ಈ ಧ್ಯಾನ ಮಾಡ್ಬೋದು ಸರ್. ಅಷ್ಟು ಅದ್ಭುತವಾಗಿರುತ್ತೆ ಹ್ಮ್ ದೇವಸ್ಥಾನಗಳಲ್ಲಿ. ಅದನ್ನ ಆ ಪ್ರಾಣಶಕ್ತಿ ಪಡ್ಕೋಬೇಕು ಸರ್ ನಾವು. ಕರೆಕ್ಟ್. ಇನ್ನೊಂದು ಪಿರಮಿಡ್ಗಳಲ್ಲಿ ಏನಾಗುತ್ತೆ, ಬೇಸ್ ಎಲ್ಲ ಒಂದ್ ಬೇರೆ ಬೇರೆ ಇರುತ್ತೆ, ಬಟ್ ಪೀಕ್ ಒಂದೇ. ಅಂದ್ರೆ ಒನ್ನೆಸ್ ಹೌದು. ಪಿರಮಿಡ್ ಅಂದ್ರೆ ಎಲ್ಲರೂ ಒಂದೇ ಅಂತ ತೋರಿಸುತ್ತೆ ಪಿರಮಿಡ್. ಒನ್ನೆಸ್ ಕೂಡ ಇಲ್ಲ ಅಲ್ಲಿದೆ. ಹ್ಮ್ 4 ಸ್ಲೋಪ್ಗಳು ಒಂದೇ ಕಡೆ, ಎಲ್ಲ ಒಂದೇ ಕಡೆ ಸೇರ್ತವೆ ಆ ಒಂದು ತುತ್ತ ತುದಿಗೆ. ಸೊ ಅಂದ್ರೆ ಎಲ್ಲರೂ ಒಗ್ಗೂಡಿಸುತ್ತೆ ಪಿರಮಿಡ್. ಆ ಒಂದು ಭಿನ್ನನ್ನ ಒಂದೇ ಮಾಡುತ್ತೆ, ಭಿನ್ನತೆನ ಏಕತೆ ಮಾಡುತ್ತೆ ಪಿರಮಿಡ್. ನೋಡಿ ಹೌದು ಇನ್ನೆಂತ. ಸರ್. ಅಲ್ಲಿ ಯಾಕೆಂದ್ರೆ ಕೂಡ ಈ ಹೇಳ್ತೀವಿ. ಹ್ಮ್ ನಾಲ್ಕು ಭಾಗ ಒಂದೇ ತರ ಇದ್ರೆ ಅದು ಹೋಗಿ ಹಿಂಗ್ ಕೂತ್ಕೊಳತ್ತಲ್ಲ ಸರ್, ಅದೇ ಒಂದು ಅದ್ಭುತ ಸರ್. ಅದ್ ನೋಡ್ತಾ ಇದ್ರೆ ಹ್ಮ್ ನಮ್ಗೆ ಖುಷಿ ಬರುತ್ತೆ. ಅಲ್ಲಿ ಆ ಒನ್ನೆಸ್ ಅದ್ಭುತ ಬಂತು ಹೇಳಕ್ ಅಲ್ಲಿ. ಹಾ, ಕರೆಕ್ಟ್. ಹೌದು ಸರ್. ಅಲ್ಲಿ ಅದೇನೆ ಇರೋದು ಸರ್, ಪ್ರಾಣಶಕ್ತಿ ಅನ್ನೋದು ಅದೇನೆ. ಹ್ಮ್ 4 ಹೋಗಿ ಕೂತ್ಕೊಳತ್ತಲ್ಲ, ಅದನ್ನ ನೋಡ್ತಾ ಇದ್ರೆ ಏನೋ ಒಂದ್ ಖುಷಿ. ಕರೆಕ್ಟ್ ನನ್ ಕರೆಕ್ಟ್. ಮಗನು ಅದ್ ಎಂಜಾಯ್ ಮಾಡಿದಾನೆ, ಇದು ಹೆಂಗ್ ಕೂತ್ಕೊಳತ್ತೆ ಅಂತ. ಎಲ್ಲ ಹ್ಮ್ ರೆಡಿ ಆದ್ಮೇಲೆ ಹೋಗಿ ಸರಿಯಾಗಿ ಹಿಂಗ್ ಕೂತ್ಕೊಳತ್ತಲ್ಲ, ಅವಾಗ ಅದು ಒನ್ನೆಸ್ ಅನ್ನೋದು ಅದನ್ನೇ ಅಂತ ಅನ್ಸುತ್ತೆ. ಕರೆಕ್ಟ್. ಅದೇ ವಸುದೈವ ಕುಟುಂಬ. ಹಾ, ಹೌದು ಸರ್. ವಸುದೈವ ಕುಟುಂಬ ಅಂದ್ರೆ ಎಲ್ಲರೂ ಒಂದಾಗಿರೋದು. ಒಂದು ಮಾಡುತ್ತೆ ಹೌದು. ಪಿರಮಿಡ್. ಆ ಪ್ರಾಣಶಕ್ತಿನೇ ಒಂದು ಮಾಡುತ್ತೆ ಎಲ್ಲರನ್ನು, ಬೇರೆದಿಲ್ಲ. ಹಾಗೆ ಸರ್, ಇನ್ನೊಂದು ವಿಷಯ ಅಂದ್ರೆ ಸರ್, ನಮ್ಮ ಮೈಸೂರು ಹ್ಮ್. PSSM ಅಲ್ಲಿ ಅಷ್ಟೇ ಅದ್ಭುತವಾದ ಆತ್ಮ ಬಂಧುಗಳಿದ್ದಾರೆ ಸರ್. ಎಲ್ಲರೂ ನೀವ್ ಹೇಳ್ದಾಗಿನೇ ವಸುದೈವ ಕುಟುಂಬಕಂ ಅಂತಾನೆ. ಕರೆಕ್ಟ್. ಪ್ರತಿಯೊಬ್ರು ಅಷ್ಟೇನೆ. ಅವ್ರ ನೋಡ್ತಾ ಇದ್ರೆ ಇವ್ರು ಅಮ್ಮ ಆಗಿದ್ರು, ಇಲ್ಲ ಅಕ್ಕ ಹ್ಮ್ ಆಗಿದ್ರು, ಆತರ ಅನ್ಸುತ್ತೆ ನಮ್ಗೆ. ಹ್ಮ್ ಕರೆಕ್ಟ್ ಕರೆಕ್ಟ್. ಎಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು.